ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ನಾನಿವತ್ತು ಉತ್ತರ ಕರ್ನಾಟಕದ ಒಂದು ಪಲ್ಯ ಮಾಡ್ತಾ ಇದ್ದೀನಿ. ಅದು ಏನಂದ್ರೆ ಚೌಳಿಕಾಯಿ ಪಲ್ಯ. ಈ ಚೌಳಿಕಾಯಿ ಪಲ್ಯನ ಉತ್ತರ ಕರ್ನಾಟಕ ಕಡೆ ಯಾವ ಥರ ಮಾಡ್ತಾರೆ ಅದೇ ಥರ ನಾನು ಇವತ್ತು ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು. ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಈ ಚೌಳಿಕಾಯಿ ಪಲ್ಯ ಹೇಗೆ ಮಾಡ್ದಂತ ಹೇಳಿ ನೋಡ್ಕೊಂಡು ಬರೋಣ. ಇದನ್ನು ಮಾಡ್ಲಿಕ್ಕೆ ನಾನು ಒಂದು ಕಡಾಯಿ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಾಕೊಂಡಿದ್ದೀನಿ. ಶೇಂಗಾಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಹುರ್ಕೋಬೇಕಾಗ್ತದೆ. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಶೇಂಗಾನ ನೀಟಾಗಿ ಹುರ್ಕೊಳ್ಳೋಣ. ಇವಾಗ ನೋಡ್ಬೋದು, ಶೇಂಗಾ ನೀಟಾಗಿ ಹುರ್ಕೊಂಡು ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು 4-5 ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು 4-5 ಬೆಳ್ಳುಳ್ಳಿ ಹಾಕ್ಕೊಂಡು ಹುರಿದು ಎಲ್ಲನೂ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಶೇಂಗಾ, ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡು ಇವಾಗ ಇದೇ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಚೌಳೆಕಾಯಿನ ನೀಟಾಗಿ ಹುರ್ಕೋಬೇಕಾಗ್ತದೆ. ಒಂದು ಸ್ವಲ್ಪ ಹೊತ್ತು ಇದನ್ನು ಹುರಿದು ತೆಗೆದುಬಿಟ್ಟು ಅದೇ ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೆ ಕಟ್ ಮಾಡಿರುವ ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಕಲರ್ ಎಲ್ಲ ನೀಟಾಗಿ ಚೇಂಜ್ ಆಗೋವರೆಗೂ ಹುರ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಎಲ್ಲನೂ ನೀಟಾಗಿ ಹುರಿದ ನಂತರ ಮಸಾಲ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿದ ನಂತರ ಹುರಿದಿಟ್ಟಿರುವಂಥ ಚೌಳಿಕಾಯಿ ಸೇರಿಸ್ಕೊಂಡು ಇದನ್ನು ಸಹ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನೀರು ಹಾಕದೆ ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಮೊದಲಿಗೆ ಏನು ಪೇಸ್ಟ್ ಮಾಡಿಟ್ಟಿದ್ವಿ ಶೇಂಗಾ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಆ ಪೌಡರ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೀರು ಹಾಕದೆ ಒಂದು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿದ ನಂತರ ನೀರು ಸೇರಿಸ್ತಾ ಇದ್ದೀನಿ. ಗ್ರೇವಿ ಯಾವ ಥರ ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಆಯಿತು. ಚೌಳಿಕಾಯಿ ಪಲ್ಯ ರೆಡಿ ಆಗ್ತದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಚೌಳಿಕಾಯಿ ಪಲ್ಯ. ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರ್ತದೆ. ಎಲ್ಲರೂ ಇಷ್ಟಪಟ್ಟು ಒಂಥರ ನೋಡಿದ್ರಲ್ಲ ಉತ್ತರ ಕರ್ನಾಟಕದ ಚೌಳಿಕಾಯಿ ಪಲ್ಯ ಹೇಗಿರುತ್ತೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡುತ್ತಿರುವವರಿಗೆಲ್ಲ ಧನ್ಯವಾದಗಳು.